Hello, my dear second PU students. Today we are about to discuss midterm exam that is ಧಾರವಾಡ. ಹೌದಾ? ಧಾರವಾಡದಲ್ಲಿ ಆಗಿರುವಂಥ ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ಬಟ್ ಇಂಪಾರ್ಟೆಂಟ್ ಏನಂತಂದರೆ ಇದೇ ಕ್ವಶನ್ಸ್ಗಳೆಲ್ಲ ನಿಮ್ಮ ಬೇರೆ ಎಕ್ಸಾಮ್ದಲ್ಲಿ ಕೂಡ ನೀವು ಕಾಣ್ಬೋದು, ಬೇರೆ ಡಿಸ್ಟಿಕ್ದಲ್ಲಿ ಕೂಡ. ಹೌದಾ? ಸೊ ದಿಸ್ ಇಸ್ ವಾಟ್ ದ ರೀಸನ್. ನೋಡಿ, ರೋಮಿಯೋ ಫೀಲ್ಸ್ ಹಿ ಹ್ಯಾಡ್ ನಾಟ್ ಸೀನ್. ದಿಸ್ ಈಸ್ ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಟ್ರಿಬ್ಯೂಟ್ ಅಂತ ತಗೋತೇವೆ. ಹೌದಾ? ಓಕೆ, ಫೈನ್. ನೆಕ್ಸ್ಟ್ ನೋಡಿ, ಹಾಗೆ ದ ಸೆಕೆಂಡ್ ಒನ್, ಕಂಪ್ಲೀಟ್ ದ ಪ್ರೋವರ್ಬ್. ಯು ಕಾಂಟ್ ಅರ್ನ್ ಸ್ಟೋಲ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ನೆಕ್ಸ್ಟ್ ಒನ್, ಸೀಸ್ ದ ಮಾರ್ಕ್ ಅಬನ್ ದ ಫಾತ್ ಆಫ್ ಇನ್ಫೈನೈಟ್ ಬಂದ ನಾವೇನು ಮಾಡ್ಕೊಳ್ತೇವೆ, ದ ಆರ್ಚರ್ ಅಂತ ಬರಿತೇವೆ. ನೆಕ್ಸ್ಟ್ ಒನ್, ವಂದನಾ ಶಿವ ಲೆಫ್ಟ್ ಹರ್ ಟು ಡೂ ಹರ್ PhD. ಯಾವಾಗಿ ಅಂತಂದ್ರೆ 1973 ಅಂತ ಕೂಡ ನೀವು ಬರಿಬೇಕಾಗತ್ತೆ. ಬಟ್ ದೇ ಹ್ಯಾವ್ ಆಸ್ಡ್ ವಾಟ್ ಇಯರ್, ಒನ್ಲಿ ಕೆನಡಾ. ಇಲ್ಲಿ 1973ಗೆ ಹೋಗ್ತಾರೆ. ಎವ್ರಿ ಸ್ಪೀಸಿಸ್ ಸಸ್ಟೈನ್ಸ್ ಇಟ್ ಸೆಲ್ಫ್. ಇದು ಬಹಳ ಇಂಪಾರ್ಟೆಂಟ್ ಕೊಟ್ಟು ಕ್ವಶನ್, ಹೊಸ ಕ್ವಶನ್ ಕೂಡ ಇದು. ಹಾಗಿದ್ರೆ ಇದರ ಆನ್ಸರ್ ಬಂದ್ಬಿಟ್ಟು ನಾವೇನು ಮಾಡ್ಕೊಳ್ತೇವೆ, ಕೋಆಪರೇಷನ್ ಅಂತ ಕಾಣ್ತೇವೆ. ಇಲ್ಲಿ ನಾವು ಪೇಜ್ ನಂಬರ್ 28 ಇದನ್ನು ಕಾಣ್ತೇವೆ. ದಿಸ್ ಈಸ್ ವಾಟ್ ಇಯರ್ ವಂದನಾ ಶಿವ ಬರೆದಿರುವಂಥದ್ದು. ದಟ್ ಈಸ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ವಿಲ್ಲಾ ಆಫ್ ಲೌರಾ ವಾಸ್ ಎಲ್ಲಿ ಅಂತಂದರೆ ನಾವು ಮರೀಸಿಲ್ಲ ಅಂತ ಹೇಳ್ತೇವೆ. ಅದೇ ರೀತಿ ನಾವೇನಾದರೂ ವೆಲೆನ್ಸಿಯಾ ನೇಟಿವ್ ಪ್ಲೇಸ್ ಅದು ಯಾರ್ದು ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಡಾನ್ ಗೊಂಜಾಲೊ. ಯಾವುದಾದ್ರೂ ಕ್ವಶನ್ ಕೇಳ್ಬೋದು, ನೆನಪಿರಲಿ. ನೆಕ್ಸ್ಟ್ ಒನ್, ಸೆವೆಂತ್ ಒನ್, ವಾಟ್ ಮೇಡ್ ಪೀಸ್ ಬಿಟ್ವೀನ್. ಇಬ್ಬರು ಇನ್ನೂವರೆಗಿಬ್ಬರು ಕೂಡ ದೀಸ್ ವೇರ್ ಫೈಟಿಂಗ್ ಲೈಕ್ ಎನಿಥಿಂಗ್. ಸ್ವಲ್ಪ ಜಗಳಗಳು, ಸ್ವಲ್ಪ ದ್ವಂದ್ವಗಳು, ದಟ್ ಇಸ್ ಡಿಲೆಮಾ ಅಂತ ಹೇಳ್ತೀವಿ, ಇವೆಲ್ಲ ನಡೀತಾ ಇತ್ತು. ಬಟ್ ಅದೇ ಒಂದು ಸಂದರ್ಭದಲ್ಲಿ ಅ ಪಿಂಚ್ ಆಫ್ ಸ್ನಪ್. ಸೊ ದಿಸ್ ಮೇಡ್ ಅ ಪೀಸ್ ಬಿಟ್ವೀನ್ ದೀಸ್ ಟು ಕ್ಯಾರೆಕ್ಟರ್. ವಾಟ್ ಡಿಡ್ ದ ಸ್ಪೀಕರ್ ವೆನ್ ಯುವರ್ ಓಲ್ಡ್ ಲವ್ ಬಿಸೈಡ್ಸ್ ಫಿಲಿಗ್ರಿಮ್ ಸೋಲ್. ನೋಡಿ, ಫಿಲಿಗ್ರಿಮ್ ಸೋಲ್ ಜೊತೆಗೆ ಇನ್ನೊಂದು ಏನೇನು ಆಕ್ಚುಲಿ ದ ಪೊಯೆಟ್ ಲವ್ಸ್ ದಿಸ್ ಒನ್ ಹಿಯರ್, ದ ಸಾರೋಸ್ ಆಫ್ ಹೀಸ್ ಬಿಲೌಡ್ ಚೇಂಜಿಂಗ್ ಪ್ಲೇಸ್. ಓಕೆ, ದ ಸಾರೋಸ್ ಆಫ್ ಹೀಸ್ ಬಿಲೌಡ್ ಚೇಂಜಿಂಗ್ ಪ್ಲೇಸ್ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಒನ್ ನೋಡಿ, ನೈನ್ತ್ ಒನ್ ಭಾಳ ಇಂಪಾರ್ಟೆಂಟ್, ಭಾಳ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಇಡೀ ಲೆಸನ್ಸನ್ನು ಸಮರೈಸ್ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಸಿಗತ್ತೆ. ಹಾಗಿದ್ರೆ ಏನು ನೋಡಿ, ಫಸ್ಟ್ ಒನ್ ನೋಡಿ, ಎಲ್ಲ ಕ್ವಶನ್ಸ್ಗಳು ನೋಡ್ತಾ ಹೋದಾಗೆ ವಿಲ್ ಗೋ ವಿತ್ ದಿಸ್ ಒನ್. ಫಸ್ಟ್ ಒನ್, ಬಸವಯ್ಯ ಫೋರ್ಸಿಬ್ಲಿ ಅಕ್ವೈರ್ಡ್ ತಮ್ಮಣ್ಣ ಲ್ಯಾಂಡ್. ಹೌದಾ? ಇದಕ್ಕಾಗಿ ಅಲ್ಲಿ ಏನಾಗುತ್ತೆ, ಸುಮಾರು 1000 ಎಕರೆ ಇವಂಗಿರುತ್ತೆ, ಅದನ್ನು 200 ಎಕರೆನ ಅಕ್ವೈರ್ ಮಾಡ್ಕೊಳ್ತಾನೆ. ಹೀಗಾಗಿ ಕ್ವಾರಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಇವನ್ ಫ್ರೆಂಡ್ಶಿಪ್ ಜಾಸ್ತಿ ಮಾಡಿಕೊಂಡ್ರೆ ಅವನು ಕೂಡ ಮಾಡ್ಕೊಳ್ತಿರ್ತಾನೆ. ಈ ರೀತಿಯಲ್ಲಿ ಇರ್ತದೆ. ಅದಕ್ಕಾಗಿ ಕೊನೆಗೆ ಇದನ್ನು ಯಾವುದೇ ರೀತಿ ಅಬ್ಸ್ಟ್ರಾಕ್ಟ್ ಒಂದು ಫೈಟ್ ಮಾಡೋಣ ಅಂತ ಅಂದ್ಕೊಂಡು ಹೇಳಿ ಕಣ್ಣಿಗೆ ಕಾಣದೇ ಇರುವುದು ಅಂತ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಅದಕ್ಕೆ ತಮ್ಮಣ್ಣ ಹ್ಯಾಸ್ ಸ್ಟಾರ್ಟೆಡ್ ಡಿಫ್ರೆಂಟ್ ಮೆಥಡ್. ವಾಟ್ ಇಯರ್ ಟ್ರೈ ಟು ಕಂಪೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಲಾವಣಿ ಪದಗಳಂತ ಹೇಳ್ತೀವಿ. ಇವನ್ಗಳನ್ನು ರಚನೆ ಮಾಡಿದ ಮೇಲೆ ಕೊನೆಗೆ ಅವನು ತುಂಬ ಫೇಮಸ್ ಆಗ್ತಾನೆ. ಎಷ್ಟು ರಚನೆ ಮಾಡಿದ ಮೇಲೆ ಬೆಸ್ಟ್ ಪೊಯೆಟ್ ಅಂತ ಅವನು ಕೂಡ ಅವಾರ್ಡ್ ಕೂಡ ಕೊಡುತ್ತೆ. ಎಲ್ಲ ಫಂಕ್ಷನ್ಗಳಿಗೆ ಅವನೇ ಇನ್ವೈಟ್ ಮಾಡ್ತಾರೆ. ಸೊ ಕ್ರಿಟಿಕ್ಸ್ ಅನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹೀ ಸಾಂಗ್ಸ್ ಆಲ್ಸೋ. ಸೊ ದಿಸ್ ಈಸ್ ದ ಸೀಕ್ವೆನ್ಸ್ ವಾಟ್ ಯು ಹ್ಯಾವ್ ಟು ರೈಟ್. ದ ಓಲ್ಡ್ ಮ್ಯಾನ್ ವಾಸ್ ವೆಲ್ ವರ್ಸ್ಡ್ ಇನ್. ಹಾಗಿದ್ರೆ ಈ ವೆಲ್ ವರ್ಸ್ಡ್ ಯಾವುದರಲ್ಲಿ ಅಂತಂದಾಗ ನಾವೇನು ಮಾಡ್ಕೊಳ್ತೇವೆ, ದಿಸ್ ಈಸ್ ವಾಟ್ ಇಯರ್ ಅಗ್ರಿಕಲ್ಚರ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್ ಪ್ಯಾಸಿವ್ ಫಾರ್ಮ್. ಹಾಗಿದ್ರೆ ನಿಮ್ಗೆ ಗೊತ್ತಿರಬೇಕು ಏನಂತಂದರೆ ಸಿಂಗ್ಯುಲರ್. ದಿಸ್ ಈಸ್ ವಾಟ್ ಇಯರ್ ಸಿಂಗ್ಯುಲರ್ ಪ್ಲಸ್ ಇದ್ದಾಗ ವಾಸ್ ಪ್ಲಸ್ V3 ಇರುತ್ತೆ. ಪ್ಲೂರಲ್ ಇದ್ದಾಗ ವೇಯರ್ ಪ್ಲಸ್ V3 ಇರುತ್ತೆ. ಫಾರ್ ಎಕ್ಸಾಂಪಲ್, ಹೀ ವಾಸ್ ಪನಿಷ್ಡ್ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ ನಾವು ದೇ ವೇಯರ್ ಪನಿಷ್ಡ್ ಅಂತ ಹೇಳ್ತೀವಿ. ವಾಸ್ ಯಾವಾಗ ಬರುತ್ತೆ, ವೇರ್ ಯಾವಾಗ ಬರುತ್ತೆ ಗೊತ್ತಿರಲಿ. ಸೊ ಯಾರ್ ದ ಓಲ್ಡ್ ಮ್ಯಾನ್ ಕೇಮ್ ಟು ದಿಸ್ ಗಾರ್ಡನ್ ಒನ್ ಡೇ. ದ ಓನರ್ ಆಫ್ ದ ಪ್ಲಾಂಟೇಶನ್ ಏನು ಮಾಡ್ಕೋತೀವಿ, ವಾಸ್ ಪ್ಲಸ್ ಸ್ಯಾಟಿಸ್ಫೈಡ್. ಯಾಕೆ ನಾವು ವಾಸನ್ನು ತೊಗೊಂಡ್ವಿ ಅಂತಂದರೆ ದ ಓನರ್ ಸಿಂಗ್ಯುಲರ್ ಇದೆ. ಬೈ ದ ವರ್ಕ್ ದ ಓಲ್ಡ್ ಮ್ಯಾನ್. ವೇರಿಯಸ್ ಮೇಜರ್ಸ್ ಅಂತ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ವೇಯರ್ ಅಂತ ತಗೋತೀವಿ. ವೇರ್ ಪ್ಲಸ್ ಟೇಕನ್. ಯಾಕೆ ವೇರ್ ತೊಗೊಂಡಿದ್ರೆ ವೇರಿಯಸ್ ಮೇಜರ್ಸ್ ಪ್ಲೂರಲ್ ಸೆನ್ಸ್ ಇದೆ. ಬೈ ದ ಓಲ್ಡ್ ಮ್ಯಾನ್ ಟು ಇಂಪ್ರೂವ್ ದ ಗಾರ್ಡನ್ ಗ್ರ್ಯಾಜುವಲಿ ಫಾರ್ಮಿಂಗ್. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ, ಇನ್ ದ ಗಾರ್ಡನ್ ಗ್ರ್ಯಾಜುವಲಿ ಫಾರ್ಮಿಂಗ್ ಸಿಂಗ್ಯುಲರ್ ಅಗೇನ್. ಅದಕ್ಕಾಗಿ ವಾಸ್ ನೆಗ್ಲೆಕ್ಟೆಡ್ ಗೊತ್ತಿರಲಿ. ಓಕೆ,
ಇದು ಬಂದ್ಬಿಟ್ಟು ನೋಡಿ, ಶರಣ್ ವಾಂಟೆಡ್ ಟು ಪರ್ಚೇಸ್ ಎ ಮೊಬೈಲ್ ಫೋನ್. ಹೌದಾ? ಸೊ ಮೆನಿ ಸಜೆಷನ್ಸ್, ಹಿ ಕುಡ್ ನಾಟ್ ಡಿಸೈಡ್, ಹಿ ವಾಸ್ ಇನ್ ಎ ಫಿಕ್ಸ್. ಫಸ್ಟ್ ಒಂದು ತಗೋದು, ಫಿಕ್ಸ್ ಮಾಡ್ಕೊಂಡಿದ್ದು ಇದನ್ನೇ ತಗೋಬೇಕಂತ. ಅದಕ್ಕೆ ಹಿಸ್ ಮದರ್ ಆಸ್ಕ್ ಹಿಮ್ ಟು ಸ್ಪೀಕ್ ಹಿಸ್ ಆ್ಯಂಡ್ ಶಿ ವಾಸ್ ವೆಲ್ ವರ್ಸ್ಡ್. ವೆಲ್ ವರ್ಸ್ಡ್ ಅಂದ್ರೆ ಭಾಳ ಅದ್ರ ಬಗ್ಗೆ ಗೊತ್ತಿತ್ತು, ತಿಳುವಳಿಕೆ ಇತ್ತು, ಅದ್ರ ಬಗ್ಗೆ ಜ್ಞಾನ ಇತ್ತು. ಯಾಕಂದ್ರೆ ನಾವೇನೋ ತಗೋಬೇಕಂತ ಇನ್ನೊಬ್ಬರ ಕಡೆ ಸಹಜವಾಗಿ ಕೇಳೋದು ಒಂದು ಸ್ವಭಾವ. ಅದಕ್ಕಾಗಿ ಹಿಸ್ ಮದರ್ ಹ್ಯಾಸ್ ಗಿವನ್ ಸಜೆಷನ್ ಅಂತ ತಗೋಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ಆ ಅಂದರೆ ಏನು ಮಾಡ್ಕೊಳ್ತೀವಿ? ಸೊ ದಿಸ್ ಈಸ್ ವಾಟ್ ವಿಲ್ ಟೇಕ್ ಕೇರ್ ಆಸ್ ಡೈರೆಕ್ಟ್ ಆಸ್ ನ್ಯಾರೇಟರ್. ದೆನ್ ಯಾರ ಜೊತೆ ಹೋಗ್ತಿರ್ತಾರಂದರೆ ಜನರಲ್ ಮ್ಯಾನೇಜರ್ with some important papers for approval. He went through them. Okay, he went through them. Them ಅಂತ ಏನು ಮಾಡ್ಕೊಳ್ತೀವಿ? ಪೇಪರ್ಸ್ ಫಾರ್ ಅಪ್ರೂವಲ್ ಅಂತ ಹೇಳ್ಕೊತೀವಿ. ದೆನ್ ಆಫ್ಟರ್ ಡಿಸ್ಕಷನ್ ವೈಲ್ ಐ ವಾಸ್ ಲಿವಿಂಗ್ ಹಿ ಇನ್ವೈಟೆಡ್ ಮೀ ಟು ಜಾಯಿನ್ ಅಟ್ ಹೀಸ್ ರೆಸಿಡೆನ್ಸ್. ಎಟ್ ಹೀಸ್ ಯಾರ್ ರೆಸಿಡೆನ್ಸು ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ದಿಸ್ ಈಸ್ ವಾಟ್ ಇಯರ್. ಓಕೆ, ಚೀಫ್ ಜನರಲ್ ಮ್ಯಾನೇಜರ್. ಹಾಗೆ ಬಂದಾಗೆ ಹಿ ಇನ್ಫಾರ್ಮ್ ದಟ್ ಹಿ ವಾಸ್ ಇನ್ವೈಟಿಂಗ್ ಮಿಸ್ಟರ್ ರಾಮನ್ ರಾಯ್. ಹೂ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಡಿ. ಡಿ ಬಂದ ಇನ್ನು ತಗೋತೇವೆ. ಲಾಸ್ಟ್ ಒನ್ ಯಾವುದು ಉಳಿತಾಗಂದರೆ ದಿಸ್ ಈಸ್ ವಾಟ್ ಇಯರ್ ನೋಡಿ ದ್ಯಾಟ್. ದ್ಯಾಟ್ ಅಂದರೆ ನೆಕ್ಸ್ಟ್ ಇರೋದೆ, ಅದಕ್ಕಿಂತ ಮುಂಚೆ ಬರೋದು ದಿಸ್ ಈಸ್ ವಾಟ್ ಇಯರ್. ಓಕೆ, ಸಿಂಪಲ್ ಆಗಿ ಇಷ್ಟು ಬರೋದ್ರೆ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು 2 ಮಾರ್ಕ್ಸ್ ನೋಡಿ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಯೂಸಿಂಗ್ ಸಿಂಪ್ಲಿ? ಸೊ ಫಸ್ಟ್ ಒನ್ ಏನು ಮಾಡ್ಬೋದು? ಹೌದಾ, 2 ಅಥವಾ 3 ಎಷ್ಟೋ ಸಿಂಬ್ಲೀಸ್ಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ಒನ್ ವಿ ಹ್ಯಾವ್ ಟು ರೈಟ್ ವರ್ಡ್ ಹಿ ಡಿಸ್ಕ್ರೈಬ್ಡ್ ಅ ರಿಚ್ ಜೀವಲ್ ಅಂತ ತಗೋಬಹುದು. ಹಿ ಅ ರಿಚ್ ಜೀವಲ್ ಇನ್ ಇಥಿಯೋಪಿಯಾಸ್ ಇಯರ್ ಅಂತ ತಗೋಬಹುದು. ಎರಡನೇದೇ ಶಿ ಕಂಪೇರ್ಡ್ ವಿತ್ ದ ಸ್ನೋವಿ ಡವ್. ಸಿ ದಿಸ್ ಒನ್, ಶಿ ಕಂಪೇರ್ಡ್ ವಿತ್ ದ ಸ್ನೋವಿ ಡವ್. ಈ ರೀತಿ ಕಂಪ್ಯಾರಿಸನ್ ತಗೊಳ್ಳಿದ್ದಾನೆ. ಯಾರೇ? ರೋಮಿಯೋ ಡಿಸ್ಕ್ರೈಬ್ ದ ಜೂಲಿಯಟ್ ಯೂಸಿಂಗ್ ಸಿಂಪ್ಲಿ. ನೆಕ್ಸ್ಟ್ ಒನ್, ವಾಟ್ ಇಟ್ ಟ್ಯಾಗೋರ್ ಬಿಲೀವ್ ದ ಫಾರೆಸ್ಟ್ ಸಿಂಬಲೈಸ್? ಹೌದಾ, ಫಾರೆಸ್ಟ್ ಏನು ಸಿಂಬಲೈಸ್ ಮಾಡುತ್ತೆ ಅಂತಂದಾಗ ಸ್ವಲ್ಪ ಗೊತ್ತಿರಲಿ, ಹೊಸ ಕ್ವಶನ್ಸು, ಬಟ್ ಭಾಳ ಇಂಪಾರ್ಟೆಂಟ್ ಇದು. ಸೊ ಹಿಯರ್ ಆ್ಯಕ್ಚುಲಿ ದ ಫಾರೆಸ್ಟ್ ಸಿಂಬಲೈಸ್ಡ್ ವಾಟ್ ಇಯರ್ ಯೂನಿವರ್ಸ್ ಅಂತ ಕೇಳ್ತಾನೆ. ಫಾರೆಸ್ಟ್ ಸಿಂಬಲೈಸ್ಡ್ ಯೂನಿವರ್ಸ್ ಅಂತ ಕೇಳ್ತಾನೆ, ಬರೀತಾನೆ. ಅದ್ರ ಜೊತೆಗೆ ದ ಫಾರೆಸ್ಟ್ ಟೀಚಿಸ್ ಅಸ್ ವಾಟ್ ಇಯರ್ ಯೂನಿಯನ್ ಒಂದು, ಎರಡನೇದು ಕಂಪ್ಯಾಷನ್. ಇವೆರಡು ಕೂಡ ಗೊತ್ತಿರಲಿ. ಹೌದಾ, ಇನ್ನೂ ನಾವು ಎಕ್ಸ್ಟ್ರಾ ಬರಿಬೇಕಂದ್ರೆ ಇಟ್ ಈಸ್ ನಾಟ್ ಎ ಸೋರ್ಸ್ ಆಫ್ ಜಸ್ಟ್ ನಾಲೆಜ್ ಆ್ಯಂಡ್ ಫ್ರೀಡಮ್, ಇಟ್ ವಾಸ್ ಅ ಸೋರ್ಸ್ ಆಫ್ ಬ್ಯೂಟಿ ಆ್ಯಂಡ್ ಜಾಯ್ ಆ್ಯಂಡ್ ದ ಆರ್ಟ್ ಆ್ಯಂಡ್ ಆಸ್ಥೆಟಿಕ್ಸ್ ಆಫ್ ಹಾರ್ಮೋನಿ ಆ್ಯಂಡ್ ಪರ್ಫೆಕ್ಷನ್ ಅಂತ ಕೂಡ ಬರಿಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಇಯರ್. ಓಕೆ, ನೆಕ್ಸ್ಟ್ ನೇಮ್ ದ ಅಸಿಸ್ಟೆಂಟ್ಸ್ ಆಫ್ ಲೌರಾ ಗೊಂಜಾಲೋ. ಅಸಿಸ್ಟೆಂಟ್ಸ್ ಯಾರು ಅಂತಂದರೆ ಲೌರಾದ್ ಯಾರು? ಇಲ್ಲಿ ಯಾರು? ಜೊನೈಟೋ ಇವರಿಗೆ, ಲೌರಾಗೆ ದಿಸ್ ಈಸ್ ವಾಟ್ ಇಟ್ ಪೆಟ್ರಾ. ಇಷ್ಟೇ ಬರೋದ್ರೆ ಆಯಿತು. What does a speaker when you are old is below to sitting by the fire? He suggested to sitting by the fire. Then he suggested to read a book, read a poem. What he has given to her. Okay, what he had given to her. So this is also you can mention. ಎಲ್ಲಿ ನೋಡ್ಬೋದು ಅಂತಂದ್ರೆ ನೀವು ಸೆಕೆಂಡ್ ಸ್ಟ್ಯಾಂಜಾದಲ್ಲಿ ಕೂಡ ನಾವು ಕಾಣ್ತೀವಿ, ಪೇಜ್ ನಂಬರ್ 53. ಸೊ ನೋಡಿಂಗ್ ಬೈ ದ ಫೈರ್, take down this book and you have to read, slowly read the dream of the soft look ಅಂತ ಕೇಳ್ತಾನೆ. ಸೊ ಕೂತ್ಕೊಂಡು ಹಾಗೆ ಏನಂತಂದರೆ how to take down this book and you have to read. So this is what he suggested. ನೆಕ್ಸ್ಟ್ ಬಂದ್ಬಿಟ್ಟು why did the criminal refuse to run away from the prison? ಯಾಕೆ ಹೋಗ್ತಾನೆ ಅಂದರೆ suppose he will go or run away from that one, the people will show their backs and they won't be provided any proper work. Because he was treated as a criminal, he got almost all the the respect. So that's the reason he refused to go away. ಹಿಂಗೆ ಬರಿಬೋದು. ನೆಕ್ಸ್ಟ್ ಒನ್ ಆರೋಸ್ ಬೌ ಆರ್ಚರ್ ಎಲ್ಲ ಕೊಟ್ಟಿದ್ದಾನೆ. ದಿಸ್ ಈಸ್ ವಾಟ್ ಇಯರ್ ನಾವು ಆರ್ಚರ್ ಅಂದರೆ ಗಾಡ್ ಅಂತ ತಗೋತೇವೆ. ಇನ್ ಬೋಸ್ ಆ್ಯಂಡ್ ಆರೋಸ್ ಅಂತ ನಿಮ್ಗೆ ಗೊತ್ತಿದೆ. ಹೌದಾ, ದಿಸ್ ಈಸ್ ಒಂದು ಕಡೆ ನಾವೇನಂತ ಹೇಳ್ತೀವಿ, ಪೇರೆಂಟ್ಸ್ ಅಂತ ಹೇಳ್ತೇವೆ. ಒಂದು ಕಡೆ ನಾವು ಚಿಲ್ಡ್ರನ್ ಅಂತ ಕೂಡ ಹೇಳ್ತೀವಿ. ವಾಟ್ ಡಸ್ ಅರ್ತ್ ಯೂನಿವರ್ಸಿಟಿ ಟೀಚಿಸ್ ಅಸ್ ಅಕಾರ್ಡಿಂಗ್ ಟು ವಂದನ ಶಿವ ಕೂಡ ಹೇಳ್ತಿದ್ದಾರೆ. ಹೊಸ ಕ್ವಶನ್ಸ್ ಬಂದಾಗ ಭಾಳ ನೆನಪಿರಲಿ. ಸೊ ಅರ್ತ್ ಯೂನಿವರ್ಸಿಟಿ ಟೀಚಿಸ್ ಅಸ್ ಏನು ಕಲಿಸುತ್ತೆ? ನನ್ನ ಕ್ಲಾಸಲ್ಲಿ ಎಷ್ಟು ಹೇಳಿರ್ತಾನೆ ನಿಮ್ಮ ಮಕ್ಕಳಿಗೆ ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ನೋಡಿ ರಿಪೀಟ್ ಆಗಿದೆ. ಏನಂತಂದರೆ ಅರ್ತ್ ಡೆಮೋಕ್ರಸಿ, ಇಟ್ ಟೀಚಿಸ್ ವಾಟ್ ಇಯರ್ ಅರ್ತ್ ಡೆಮೋಕ್ರಸಿ. ನಾವು ಇನ್ನೂ ಎನ್ಲಾರ್ಜ್ ಬರಿಬೇಕು ಅಂತಂದರೆ we can write what here, which is the freedom for all species to evolve within the web of life, being a responsibility of the members of the earth
we have to, what we have to do, we have to recognize, we have to protect, we have to respect. See this one, we have to respect the rights of other species. So ಇಷ್ಟು ಬರೆದ್ರೆ ನಿಮಗೆ 3 marks fix. Next one, describe the uniqueness of the poet love in the poem. Uniqueness ಅಂತಂದ್ರೆ everybody loves her physical beauty, that is glad grace, but he is the only man he used to love, the pilgrim soul. Number one. Second one, he used to love the sorrows of her changing face. ಈ ರೀತಿ ಬರೀಬೇಕಾಗುತ್ತೆ. Evaluate the methods adopted by ತಮ್ಮಣ್ಣ and ಬಸವಯ್ಯ to annihilate each other. ಒಬ್ಬರ ನಡುವೆ ಏನೇನು ಅಡಾಪ್ಟ್ ಮಾಡ್ಕೊಂಡ್ರು ಮೆಥಡ್ಸ್ಗಳಂತಂದ್ರೆ, ಒಬ್ಬನು ಫ್ರೆಂಡ್ಶಿಪ್ ಜಾಸ್ತಿ ಮಾಡ್ಕೊಂಡಂದ್ರೆ ಇನ್ನೊಬ್ಬ ಕೂಡ ಜಾಸ್ತಿ ಮಾಡ್ಕೊಳ್ತಿದ್ರು. ನೆಕ್ಸ್ಟ್, someone will purchase a land automatically or subsequently someone will also purchase the land. ಹೌದಾ, ಈ ರೀತಿ ಆದರೆ ಯಾವುದೇ ರೀತಿ ಎಂಡ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ತಮ್ಮಣ್ಣ ಸ್ಟಾರ್ಟ್ ಎ ಡಿಫ್ರೆಂಟ್ ಮೆಥಡ್ ಟು ಅನಿಹಿಲೇಟ್ ಬಸವಯ್ಯ. ವಾಟ್ ದಟ್ ಈಸ್ ಗೋ ವಿತ್ ದ ಅಬ್ಸ್ಟ್ರಾಕ್ಟ್, ದಟ್ ಈಸ್ ವಾಟ್ ಇಯರ್ ಸ್ಟಾರ್ಟೆಡ್ ಟು ಕಂಪೋಸ್ ಅ ಬ್ಯಾಲೆಟ್ಸ್. ಯಾವಾಗ ಬ್ಯಾಲೆಟನ್ನು ಕಂಪೋಸ್ ಮಾಡ್ಕೊಳ್ತಾನಲ್ಲ ಅದನ್ನು ಬಸವಯ್ಯ ಮಾಡೋಕ್ಕೆ ಬರಲ್ಲ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಜೀನಿಯಸ್. ಹೀಗಾಗಿ ಈ ಮೆಥಡ್ಸ್ಗಳಿಂದ ಬಸವಯ್ಯ ಫಾಲೋಅಪ್ ಮಾಡೋಕ್ಕಾಗಲ್ಲ. ಸೊ ಟು ಹಿ ಲೂಸ್ ಇನ್ ದಟ್ ಬ್ಯಾಟಲ್ ಅಂತ ಕೂಡ ಅನ್ಬೋದು. ಸೊ ಈ ರೀತಿ ನಾವು ಬರೀಬೇಕಾಗತ್ತೆ. ಹೌದಾ, ಸೊ 4 ಮಾರ್ಕ್ಸ್ಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ, ಎಲ್ಲ ನೋಡ್ತಾ ಹೋಗಿ. ದೆನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಒನ್ ಮೋರ್, ದಟ್ ಈಸ್ ವಾಟ್ ಇಯರ್. ಓಕೆ, ದ ಕೋಚ್ ಈಸ್ ಆಂಗ್ರಿ. ಹಾಗಿದ್ರೆ ಏನು ಆನ್ಸರು ಅಂತಂದರೆ ದ ಕೋಚ್ ಈಸ್ ಆಂಗ್ರಿ ವಿತ್ ಅಂತ ಬರೀತೀವಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಅಂತ ಎಲ್ಲಾದರೂ ಬರೀತಾರೆ, ಸಿಂಪಲ್ ಇರುತ್ತೆ, ಇದು ಬೇಡ. ದ ಲಿಸ್ಟ್ ಆಫ್ ಐಟಮ್ಸ್ ಅಂತ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ಈಸ್ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಡ್ಯಾಶ್ ಮೀಲ್ಸ್ ಅಂತಿದೆ, ಎಸ್ಟರ್ಡೇ ಅಂತಿದೆ. ಎಸ್ಟರ್ಡೇ ಅಂತಂದ್ರೆ ನಾವು ಸಿಂಪಲ್ ಪಾಸ್ಟ್ ಅಂತ ತಗೋತೀವಿ, ಸ್ವಲ್ಪ ನೆನಪಿಲ್ಲ. ಸಿಂಪಲ್ ಪಾಸ್ಟ್ ಅಂದರೆ ಭಾಳ ಹ್ಯಾಸು ಹ್ಯಾವ್ ಏನು ತಿಳಿಗಿಡ್ಸೋಕೆ ಹೋಗ್ಬಾರ್ದು. ಸಿಂಪಲ್ ಆಗಿ ಐ ಕುಕ್ಡ್ ಡೆಲಿಷಿಯಸ್ ಮೀಲ್ಸ್ ಎಸ್ಟರ್ಡೇ ಅಂತ ಬರೆದ್ರೆ ಇಟ್ಸ್ ಅ ಫೈನ್. ಸೊ ನೆಕ್ಸ್ಟ್ ಇಯರ್ ಇಲ್ಲಿ ಬಂದ್ಬಿಟ್ಟು ನೋಡಿ, ದೇರ್ ಆರ್ ಮೆನಿ ಕಮರ್ಷಿಯಲ್ ಕ್ರಾಪ್ಸ್ ಗ್ರೋನ್ ಇನ್ ಕರ್ನಾಟಕ. ಹೌದಾ, ಹಾಗಿದ್ರೆ ಯಾವ್ಯಾವು ಅಂತ ತಗೊಂಡಾಗ ವಿ ವಿಲ್ ರೈಟ್ ವಾಟ್ ಇಯರ್ ಸಚ್ ಆಸ್ ಅಂತ ತಗೋತೇವೆ. ಅದ್ರ ಜೊತೆಗೆ ಶುಗರ್ ಕೇನ್ ಇವೆಲ್ಲ ಆದಮೇಲೆ ದೇರ್ ಈಸ್ ನೋ. ನೋಡಿ, ಯಾವಾಗಂದ್ರೆ ಆಗಿನ ಒಂದು ಸಂದರ್ಭ ಒಳಗೆ ವೆನ್ ದೇರ್ ಇಸ್ ನೋ ಪ್ರಾಪರ್ ವಾಟರ್ ಸಪ್ಲೈ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಗೆಟ್ ಗುಡ್ ಈಲ್ಡ್ ಅಂತ ತಗೊಂಡು ಇಫ್ ದೇರ್ ಇಸ್ ಗುಡ್ ಈಲ್ಡ್, ಒಳ್ಳೆ ರೀತಿ ಗುಡ್ ಬೆಳವಣಿಗೆ ಇದ್ರೂ ಕೂಡ ದೇರ್ ಕುಡ್ ಬಿ ಫಾಲ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ದೇರ್ ಫೋರ್ ನೋಡಿ, ದೇರ್ ಫೋರ್ this one, therefore the farmers are advised to practice multi-crop farming. ನೋಡಿ, ಸೊ ನೆನಪಲ್ಲಿ ಈ ರೀತಿ ಕೊಟ್ಟಾಗ ಅವನೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ಕೊಂಡಿದ್ರೆ ಮತ್ತೆ ಕ್ರಾಸ್ ಚೆಕ್ ಮಾಡಬೇಕು ವೆದರ್ ಯು ಹ್ಯಾವ್ ರಿಟನ್ ರೈಟ್ ಆರ್ ನಾಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ವಾಸ್ ರೈನಿಂಗ್ ಹ್ಯಾವಿ ಎಸ್ಟರ್ಡೇ. ಸೊ ಹಿಂಗೆ ಬಂದಾಗ ಏನು ಮಾಡ್ಕೋಬೇಕು, ಇಲ್ಲಿ ನಾನು ರೂಲ್ ಎಷ್ಟೋ ಸಲ ಹೇಳಿದ್ದೀನಿ, ಹೌ ಟು ಐಡೆಂಟಿಫೈ ದ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಬಂದಾಗ ಫಸ್ಟಿಗೆ ನಾವೇನು ಮಾಡ್ಕೋಬೇಕು, ಹೆಲ್ಪಿಂಗ್ ವರ್ಬನ್ನು ಕಂಡುಹಿಡಬೇಕು ಒಂದು. ಸೆಕೆಂಡ್, ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ವಿಲ್ ಕಮ್ ಆಸ್ ನೆಗೆಟಿವ್. ಆ್ಯಂಡ್ ಥರ್ಡ್ ಒನ್, ದ ಸಬ್ಜೆಕ್ಟ್ ಆಫ್ ದ ಪ್ರೊನೌನ್, ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರೊನೌನ್. ಈ ರೀತಿ ನಾವು ಕ್ವಶನ್ ಟ್ಯಾಗನ್ನು ತಿಳ್ಕೊಬೇಕು, ಅಂದಾಗ ನಮ್ಗೆ ಬರುತ್ತೆ. ಹಾಗಿದ್ರೆ ಇಲ್ಲಿ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ಯಾವುದು, ವಾಸ್ ಅಂತ ಇಟ್ವಿ. ಬರುವಂಥ ಕ್ವಶನ್ನು ಆಲ್ರೆಡಿ ಪಾಸಿಟಿವ್ ಇದೆ, ಅದಕ್ಕೆ ಬರುವಂಥ ಕ್ವಶನ್ ಟ್ಯಾಗು ನೆಗೆಟಿವ್ ಇರುತ್ತೆ. ದ ಲಾಸ್ಟ್ ಒನ್ ಪ್ರೊನೌನ್. ಸೊ ಹಿಯರ್ ವಾಸಂಟ್, ಇಟ್ ಈಸ್ ದ ಆನ್ಸರ್. ಇಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾಶ್ ಶಿವಕೇರ ರೋಟ್ ಯು ಕ್ಯಾನ್ ವಿನ್. ಸೊ ಸಿಂಪಲ್ ಆಗಿ ಹೂ ರೋಟ್ ಅಂತ ಬರೆದು ಸಾಕು. ಹೂ ರೋಟ್ ಯು ಕ್ಯಾನ್ ವಿನ್. ಸೀರೀಸ್. ಓಕೆ, ಈ ರೀತಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ರೆಕ್ಟಿಫೈ ದ ಎರರ್ಸ್ ಕೇಳಿದ್ದಾರೆ. ನೋಡಿ, ರಿಟರ್ನ್ ಅಂತಂದ್ರೆ ಇನ್ನೊಮ್ಮೆ ಬ್ಯಾಕ್ ಅಂತ ಹಾಕೋಲ್ಲ, ಇದಕ್ಕೆ ರಿಡೆಂಡೆನ್ಸಿ ಅಂತ ಹೇಳ್ತೇವೆ. ನಾವು ಫಸ್ಟ್ PU ಕೂಡ ಸ್ಟಡಿ ಮಾಡಿದ್ರೆ ರಿಪೀಟ್ ಆಗಿ ವರ್ಡ್ಗಳು ಯೂಸ್ ಮಾಡಿರ್ತಾರೆ. ಸೊ ಯರ್ ಶಿ ರಿಟರ್ನ್ ಫ್ರಾಮ್ US ಟುಡೇ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಗೌರವ್ ವೋಕ್ ಅಪ್ ಅಟ್ 6 AM ಇದೆ. ಹೌದಾ, ಇಲ್ಲಿ ಎರಡರಲ್ಲಿ ಒಂದು ತಗೋಬಹುದು. ಒಂದು 6 AM ಆದರೂ ಬರಿಬೋದು, ಅಥವಾ ಇನ್ ದ ಮಾರ್ನಿಂಗ್ ಅಂತ ತೆಗಿಬೇಕು. ಯಾಕಂದ್ರೆ 6 AM ಮತ್ತೆ ಇನ್ ದ ಮಾರ್ನಿಂಗ್ ಅಂತ 2 ಸಲ ಬೆಳಕಿಗೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿಂಪಲ್ ಆಗಿ ಗೌರವ್ ವೋಕ್ ಅಪ್ 6 in the morning ಸಾಕು. ಇಲ್ಲಿ AM ಹಾಕೋ ಅವಶ್ಯಕತೆ ಇಲ್ಲ. ಅಥವಾ 6 AM ಅಂತಾಗಿ ಇನ್ ದ ಮಾರ್ನಿಂಗ್ ತೆಗೆದ್ರೂ ಪರವಾಗಿಲ್ಲ. ಈ ರೀತಿ ಬರಬೇಕಾಗತ್ತೆ. ನೆಕ್ಸ್ಟ್ ಒನ್, ಟ್ರಾನ್ಸೆಂಡೆಂಟಲಿಸಮ್ ಇಸ್ ಅ ಫಿಲಾಸಫಿಕಲ್. ನೋಡಿ ಹೆಂಗೆ ಕೊಟ್ಟಿದ್ದಾನೆ, ಈಸ್ ಅ
ಏನಪ್ಪ ಅಂತಂದರೆ ಫಿಲಾಸಫಿಕಲ್ ಅಂತ ಒಂದು ತಗೋತೇವೆ. ಆ್ಯಂಡ್ ಇನ್ನೊಂದೇನು ಲಿಟರರಿ ಮೂಮೆಂಟ್. ಇದು ನಾವು MA ಕಲಿಯೋ ಮುಂದೆ ನೋಡ್ಕೋತೀವಿ. ಟ್ರಾನ್ಸೆಂಟಲಿಸಮ್ ಈ ರೀತಿ ಒಂದು ಟಾಪಿಕ್ಗೆ ಬರುತ್ತದೆ. ಸದ್ಯಕ್ಕೆ ಅದ್ರ ಬಗ್ಗೆ ಏನು ಬೇಡ. ಲಿಟ್ರಲಿ ಮೂಮೆಂಟ್ ಅಂತ ಹೇಳ್ತೇವೆ. ದಟ್ ಎಂಪಸೈಸ್ ಏನು, ದಿಸ್ ಈಸ್ ವಾಟ್ ಇಯರ್ ಇಂಡಿವಿಜುವಲಿಸಮ್ and your spirituality. So this one, first one, second one, third one, fourth one. ಇಷ್ಟೇ ಬರೆದ್ರೆ you will get 2 marks. ನೋಡಿ ಯಾಕೆ ಮಾರ್ಕ್ಸ್ ಅನ್ನು ಮಿಸ್ ಮಾಡ್ಕೋಬೇಕ್ರಿ ನಾವು? ವೆರಿ ಸಿಂಪಲ್ ಇದೆ ಅಲ್ವಾ? ಫೈನ್. ನೆಕ್ಸ್ಟ್ ಒನ್, that is carrying for 5 marks. Indirect speech reported the following ಅಂತ ಹೇಳ್ತೇವೆ. ಸೊ ಮಿನಿಸ್ಟರ್ ಆಸ್ಕ್ಡ್ ಪ್ರಿಸನರ್, ಹೌದಾ? ವೈ ಡು ಯು ಸ್ಟೇ ಇನ್ ದ ಪ್ರಿಸನ್ ಐತಿ. ಇಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ ವೈ ಆ್ಯಸ್ ಇಟ್ ಈಸ್ ಬರೆದ್ವಿ. ಡೂ ಯು ಸ್ಟೇ ಅಂತ ಬರೆಯೋಂಗಿಲ್ಲ. ಹೊಳ್ಳಿ ಡೂ ಯು ಸ್ಟೇ ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪಾಸ್ಟ್ ಆಗುತ್ತೆ, ಹೌದಾ? ಇಲ್ಲಿ ಡಿಡ್ ಯು ಸ್ಟೇ ಅಂತ ಬರೆಯೋಂಗಿಲ್ಲ. ಅದು ಬರೆದ್ರೆ ಮತ್ತೆ ಕ್ವಶನ್ ಫಾರ್ಮಲ್ ಇರುತ್ತೆ. ಸೊ ಯಾವಾಗಿರ್ತು ಹೀಗೆ ಬಂದಾಗ ಇಂಟ್ರೋಗೇಟಿವ್ ಇದ್ದಿದ್ದು ಏನಾಗತ್ತೆ ಅಂದರೆ ಅಸರ್ಟಿವ್ ಆಗಿ ಬದಲಾವಣೆ ಆಗುತ್ತೆ, ನೆನಪಿರಲಿ. ಅದಕ್ಕಾಗಿ ಏನು ಮಾಡ್ಕೊಳ್ತೀವಿ, ಯು ಅಂದರೆ ಯಾರಿಲ್ಲಿ, ದಿಸ್ ಈಸ್ ವಾಟ್ ಇಯರ್ ಪ್ರಿಸನರ್. ಅದಕ್ಕೆ ವೈ ಹಿ ಸ್ಟೇಡ್ ಇನ್ ದ ಏನು ಪ್ರಿಸನ್. ನೋಡಿ ಹೇಗಿರುತ್ತೆ, ವೈ ಸ್ಟೇಡ್ ಇನ್ ದ ಪ್ರಿಸನ್. ಓಕೆ, ಅದಕ್ಕೆ ಪ್ರಿಸನರ್ ರಿಪ್ಲೈಡ್ ದ್ಯಾಟ್ ಪ್ರಿಸನರ್ ರಿಪ್ಲೈ ಟು ಮಿನಿಸ್ಟರ್. ಏನು, ಯು ಅಂದರೆ ಯಾರಿಲ್ಲಿ, ಓಕೆ, ರಿಪ್ಲೈ ಟು ಮಿನಿಸ್ಟರ್. ಡೂ ಯು ವಾಂಟ್ ಮೀ ಟು ಗೋ ಅಂತ ಇದೆ. ಓಕೆ, ಹಿ ವಾಂಟೆಡ್ ಹಿಮ್ ಟು ಗೋ. ಸಿ ದಿಸ್ ಒನ್, ಡೂ ಯು ವಾಂಟ್ ಮೀ ಟು ಗೋ ಅಂತಂದಾಗ ಇಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ ಬಂತು. ಇಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ನಾವೇನು ಮಾಡ್ಕೋಬೇಕು, ವೆದರ್ ಅಂತ ತಗೋಬೇಕು. ಮತ್ತೆ ಪ್ರಿಸನರ್ ರಿಪ್ಲೈಡ್ ಮಿನಿಸ್ಟರ್ ದ್ಯಾಟ್ ರಿಪ್ಲೈಡ್ ಮಿನಿಸ್ಟರ್ ವೆದರ್ ಹಿ ವಾಂಟೆಡ್. ಯಾಕೆ ಹಿ ವಾಂಟೆಡ್ ಅಂತ ಹಾಕೊಂಡಿದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು, ಅದಕ್ಕೆ ನಾವು ಸಿಂಪಲ್ ಪಾಸ್ಟ್ ಅಂತ ತಗೋಬೇಕು. ಹಿ ವಾಂಟೆಡ್ ಟು ಹಿಮ್ ಟು ಗೋ, ಹೌದಾ? ಹಿ ವಾಂಟೆಡ್ ಹಿಮ್ ಟು ಗೋ. ಹಿಮ್ ಅಂದರೆ ಯಾರಿಲ್ಲಿ, ಪ್ರಿಸನರ್ ಅಂತ ಹೇಳ್ತೀವಿ. ಹಿ ಅಂದರೆ ನಾವು ಮಿನಿಸ್ಟರ್ ಅಂತ ಹೇಳ್ತೀವಿ, ನೆನಪಿರಲಿ. ಅದಕ್ಕೆ ಮಿನಿಸ್ಟರ್ ಹೇಳ್ತಾನೆ ಸರ್ಟನ್ಲಿ ಅಂದರೆ ವಿತ್ ಪಾಸಿಟಿವ್ಲಿ. ಹಿ ರಿಪ್ಲೈಡ್ ಪಾಸಿಟಿವ್ಲಿ. ಐ ಅಂದರೆ ಮತ್ತೇನು ಮಾಡ್ಕೊಳ್ತೀವಿ, ಹಿ ಅಂತ ತಗೋತೀವಿ. ಹಿ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸಿ ದಿಸ್ ಒನ್, ಹಿ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಂತ ಬರಿಬೋದು. ಅದಕ್ಕೆ ಪ್ರಿಸನರ್ ರಿಪ್ಲೈ ಮಾಡ್ತಾರೆ. ಏನು ಮಾಡ್ತಾರೆ ನೋಡಿ, ಪ್ರಿಸನರ್ ರಿಪ್ಲೈಡ್ ದ್ಯಾಟ್ ಹಿ ವೋಂಟ್ ಇದ್ದೇನಾಗತ್ತೆ, ವುಡ್ ನಾಟ್ ಅಂತ ಆಗತ್ತೆ. ಹಿ ವುಡ್ ನಾಟ್ ಗೋ ಅವೇ ಅಂತ ಬರೀಬೋದು. ಅದಕ್ಕೆ ಮತ್ತೆ ಮಿನಿಸ್ಟರ್ ಪ್ರಿಸನರ್ ರಿಪ್ಲೈಡ್ ಅಂತ ತಗೊಂಡು ಕೊನೆಗೆ ಮಿನಿಸ್ಟರ್ ಸೇಡ್ ಪ್ರಿಸನರ್ ದ್ಯಾಟ್ ಮಿನಿಸ್ಟರ್ ಸೇಡ್ ಪ್ರಿಸನರ್ ದ್ಯಾಟ್ ಇಯರ್. ಏನು ಹೇಳ್ತಾನೆ, ಹಿ ಕುಡ್ ಗಿವ್ ಯು ಅಂದರೆ ಹಿ ಕುಡ್ ಗಿವ್ ಹಿಮ್ ಅ ಪೆನ್ಷನ್. ನೋಡಿ ಇಷ್ಟು ಬರಿಬೇಕಾಗತ್ತೆ. ಸ್ವಲ್ಪ ನಾನು ನಿಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂದರೆ ಇದರ ರಿಲೇಟೆಡ್ ಆಗಿ ಸುಮಾರು ಒಂದು 3 to 4 ಅಥವಾ 3 to 6 ಎಷ್ಟೋ ವಿಡಿಯೋಗಳನ್ನ ಬಿಟ್ಟಿದ್ದೇನೆ. ಒಂದು 4 to 5 ವಿಡಿಯೋಗಳನ್ನ ಬಿಟ್ಟಿದ್ದೀನಿ. ಸ್ವಲ್ಪ ನೋಡಿ ಡಿಟೇಲಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನೆ. ಇದು ಭಾಳ ಇಂಪಾರ್ಟೆಂಟು ಯಾವುದ್ರಿ 5 ಮಾರ್ಕ್ಸಿಗೆ. ಅದಕ್ಕಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ಅಂತೇಳಿ. ಓಕೆ, ಸೊ ಇದಂತೆ ನೀವು ಯೂಶ್ವಲಾಗಿ ಬರೀತೀರಿ. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ 3 ಮಾರ್ಕ್ಸ್ ಇರುತ್ತೆ. ಹಾಯ್ ರಾಜ್, ಗುಡ್ ಆಫ್ಟರ್ನೂನ್. ಅದಕ್ಕೆ ರಾಜ್ ಏನು ಹೇಳ್ತಾನೆ, ವೆರಿ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾನೆ. ಓಕೆ, ವೆರಿ ಗುಡ್ ಆಫ್ಟರ್ನೂನ್. ರೆಸ್ಪಾನ್ಸ್ ಟು ಗ್ರೀಟಿಂಗ್. ಅದಕ್ಕೆ ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಸಾರಾ, ರಾಜ್, ಸಾರಾ, ಹೌದಾ? ಅದೇ ಸಾರಾ ಏನು ಹೇಳ್ತಾರೆ, ಬೈ ದ ವೇ ಹ್ಯಾವ್ ಯು ಮೀಟ್ ಮೈ ಫ್ರೆಂಡ್ ದೀಪಾ. ಅದಕ್ಕಂದಾಗೆ ರಾಜ ಏನು ಹೇಳ್ತಾನೆ, ನೋ ಐ ಹ್ಯಾವ್ ನಾಟ್ ಮೆಟ್ ಹರ್. ಸಿ ದಿಸ್ ಒನ್, ಯಾಕಂದರೆ ಹ್ಯಾವ್ ನಾಟ್ ಅಂದರೆ ಇಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಹಾಕಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಹಾಕಿದ್ವಿ. ಪ್ರೆಸೆಂಟ್ ಪರ್ಫೆಕ್ಟ್ ಜೊತೆಗೆ V3 ಇರಬೇಕು. ಅದಕ್ಕೆ ಐ ಹ್ಯಾವ್ ನಾಟ್ ಮೆಟ್ ಹರ್, ಅವಳನ್ನು ಭೇಟಿ ಆಗಿಲ್ಲ ಅಂತಂದಾಗೆ. ಹೊಳ್ಳಿ ಕೊನೆಗೆ ಸಿ ದಿಸ್ ಒನ್, ಮೆಟ್ ಹರ್ ಅಂತಂದಾಗ ಐ ಹ್ಯಾವ್ ನಾಟ್ ಮೆಟ್ ಹರ್. ಸೊ ದಿಸ್ ಈಸ್ ದೀಪ, ಮತ್ತು ಹಿಂಗೂ ತಗೋಬೋದು ಅಂತಂದಾಗ
ಕೊನೆಗೆ ಮಾತಾಡ ಜೊತೆ ದೀಪ ನೈಸ್ ಟು ಮೀಟ್ ಯು ಟು, ಇಬ್ಬರನ್ನ ಮೀಟ್ ಆಗಿದ್ದು ಖುಷಿ ಆಯಿತು ಅಂತ ನನಗೆ, ಅವ್ರು ಅಂದರೆ ಅವ್ರ ಬೆಟ್ಟದ ಖುಷಿ ಆಯಿತು ಅಂತ ತಗೋಬೋದು. ಅದಕ್ಕೆ ಬಾಯ್, ಲೀವ್ ಟೇಕಿಂಗ್ ಅಂದರೆ ಬಾಯ್, ಬಾಯ್ ಬಾಯ್ ಅಂತ ನನಗೆ. ಸೊ ದಿಸ್ ಈಸ್ ಆಲ್ಸೋ ಯು ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ಇಯರ್. ಸೊ ಈ ರೀತಿ ನಾವು ಬರೆದಾಗ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಸೊ ಇದು ದಟ್ ಈಸ್ ಲೆಟರ್ ರೈಟಿಂಗ್ ಬಂದುಬಿಟ್ಟು ಭಾಳ ಇಂಪಾರ್ಟೆಂಟ್ ರೀ. ಸೊ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಗಳು ಕೂಡ ಮಾಡಿದ್ದೀನಿ, ನೀವು ಅಲ್ಲಿ ಕೂಡ ನೋಡ್ಬೋದು. ಸೊ ದಿಸ್ ಈಸ್ ಫಸ್ಟಿಗೆ ನಾವೇನು ಮಾಡ್ಕೋಬೇಕು, ಫ್ರಾಮ್ ಟು ಅಂತ ಹಾಕೋಂಗಿಲ್ಲ ಫಸ್ಟಿಗೆ. ಸೊ ದೇ ಹ್ಯಾವ್ ಮೆನ್ಷನ್ ಸಮ್ ಅದರ್ ಬುಕ್ಸ್ ಆಲ್ಸೋ. ಫಸ್ಟಿಗೆ ಫ್ರಾಮ್ ಮೆನ್ಷನ್ ಮಾಡೋಂಗಿಲ್ಲ, ಬಟ್ ಎಕ್ಸ್ 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 ಅಂತ ತಗೋಬೇಕು. ವೈ 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 ಅಡ್ರೆಸ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಒಂದು ಡೇಟು, ಯಾವುದೋ ಒಂದು ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ. 16th ಅಂತ ಕೊಟ್ಟಿದ್ದಾರೆ, ಯು ಕ್ಯಾನ್ ರೈಟ್ ಒಂದು ಲೈನ್ ಬಿಟ್ಟು 18th August 2025. ಹೌದಾ? ನೆಕ್ಸ್ಟ್ ಒನ್ ಯಾರಿಗೆ ಬರಿತಾ ಇದ್ದಾರೆ ಲೆಟ್ರ್ ಆಗಿದ್ರೆ ಅಂತಂದಾಗ ದ ಸೆಕ್ರೆಟರಿ ಎಮ್ ಸ್ಕೂಲ್, ಯಾವುದು ಚಾಮರಾಜನಗರ. ಮುಗೀತು. ಇದಾದ್ಮೇಲೆ ಏನು ಮಾಡ್ಕೊಳ್ತೀರಿ, ನೆಕ್ಸ್ಟ್ ಒಂದು ಲೈನ್ ಬಿಟ್ಟು ರೆಸ್ಪೆಕ್ಟೆಡ್ ಸರ್ ಅಂತ ಬರೀತೀವಿ. ಹೌದಾ? ಇದು ಒಂದಾದಮೇಲೆ ಹೌದಾ, ದೆನ್ ಹ್ಯಾವ್ ವಾಟ್ ವಿಲ್ ರೈಟ್ ಇಯರ್ ಸಬ್ಜೆಕ್ಟ್ ಅಂತ ತಗೋತೀವಿ. ಸಬ್ಜೆಕ್ಟನ್ನು ಹೆಂಗೆ ಸ್ಟಾರ್ಟ್ ಮಾಡ್ಕೊಳ್ತೀರಿ, ಸಿದಿಸ್ಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲಿಷ್ ಟೀಚರ್. ನೋಡಿ, ದೆನ್ ಬಾಡಿ ಆಫ್ ದ ಲೆಟರ್ ಹೆಂಗೆ ಮಾಡ್ತೀರಿ, ಓಕೆ, ವಿತ್ ರೆಫರೆನ್ಸ್ ಟು ದ ಅಬೋವ್ ಸಬ್ಜೆಕ್ಟ್ ಐ ಆಮ್ ಎಕ್ಸ್ ಎಕ್ಸ್ ಎಕ್ಸ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲಿಷ್ ಟೀಚರ್. ಈ ರೀತಿ ಬರ್ಕೊಂತ ಕೊನೆಗೆ ಎಂಡ್ ಹೇಗೆ ಮಾಡ್ಕೋತೀರಿ, ಹೌ ವಿಲ್ ಯು ಗಿವ್ ಎಂಡ್ ಹಿಯರ್, ಓಕೆ, ಹೌ ವಿಲ್ ಯು ಗಿವ್ ಎಂಡ್ ಹಿಯರ್, ಥ್ಯಾಂಕ್ ಯು. ಥ್ಯಾಂಕಿಂಗ್ ಯು ಯಾವುದೇ ಕಾರಣಕ್ಕೆ ಬರೆಯೋಗಿಲ್ಲ, ಥ್ಯಾಂಕ್ ಯು ಅಂತ ಹಾಕೊಂಡು ಯುವರ್ಸ್ ಅಪಾಸ್ಟ್ರೋಫಿ ಹಾಕೋಂಗಿಲ್ಲ. ಯುವರ್ಸ್ ಫೇತ್ಫುಲಿ ಅಂತ ಹಾಕೋಬೋದು, ಯುವರ್ಸ್ ಸಿನ್ಸಿಯರ್ಲಿ ಅಂತ ಹಾಕೋಬೋದು, ಎನಿಥಿಂಗ್. ಸೊ ಹಿಯರ್ ಎಕ್ಸ್ 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 ಎಕ್ಸ್. ಸೊ ಇಷ್ಟೇ ಬರೆದ್ರೆ ಅಗೇನ್ ಯು ವಿಲ್ ಗೆಟ್ ದ ಸಿಂಬಲ್ ಆಫ್ 5 marks. ಸೊ ಸಿಂಪಲ್ ಆಗಿರೋದನ್ನ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ದಿಸ್ ಈಸ್ ವಾಟ್ ಇಯರ್ ಐ ಹ್ಯಾವ್ ಸಾಲ್ವ್ ಬೆಳಗಾವಿ ಕ್ವಶನ್ ಪೇಪರ್ ಆಲ್ಸೋ, ಐ ಹ್ಯಾವ್ ಸಾಲ್ವ್ಡ್ ಧಾರವಾಡ ಕ್ವಶನ್ ಪೇಪರ್ ಆಲ್ಸೋ. ಇವೆರಡು ವಿಡಿಯೋಗಳು ನಿಮಗೆ ನಿಮ್ಮ ಎಕ್ಸಾಮ್ದಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ನಾನು ಬಿಲೀವ್ ಮಾಡಿರ್ತೇನೆ. ಸ್ವಲ್ಪ ಏನಾದರೂ ವೇರಿಯೇಷನ್ಸ್ ಆಗಿರ್ಬೋದು, ಮಿಸ್ಟೇಕ್ಸ್ ಆದರೂ ಕೂಡ ಸೊ ಪ್ಲೀಸ್ ಬ್ರಿಂಗ್ ಟು ಮೈ ನಾಲೆಜ್. ಏನು ಗೊತ್ತಾಗಲಿಲ್ಲ ಅಂದರೆ, ಅಥವಾ ಮತ್ತೇನಾದರೂ ಯಾವುದೇ ಟಾಪಿಕ್ ಮೇಲೆ ನಿಮ್ಗೆ ಸೆಕೆಂಡ್ PU ರಿಲೇಟೆಡ್ ಗೊತ್ತಾಗಲಿಲ್ಲ ಅಂದರೆ ಯು ಕ್ಯಾನ್ ಎಕ್ಸ್ಚೇಂಜ್ ಸಮ್ ವರ್ಡ್ಸ್ ಇನ್ ದ ಕಾಮೆಂಟ್ ಬಾಕ್ಸ್. ಥ್ಯಾಂಕ್ ಯು.